Hi, hi, hello, good morning. Welcome back to my channel Suksha Vlogs. Welcome back to one more house vlog friends. ಇದು ನನ್ನ ಬೆಳಗ್ಗೆನೆ ಇವತ್ತು ಅಂದ್ರೆ ಮನೆ ಹತ್ರ ಬಂದೆ. ನಮ್ದು ವಿಂಡೋಸ್ ಎಲ್ಲ ಬಂದಿದೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಹಂಗಾಗ್ಬಿಟ್ಟು ನೋಡ್ಕೊಂಡ್ ಬರೋಣ. ಮತ್ತೆ ಹಾಗೆ ನಿಮ್ಗೂ ತಿಳಿಸೋಣ ಅಂತ ಹೇಳ್ಬಿಟ್ಟು ಬಂದೆ. ಇದು ನಮ್ಮ ಮನೆದು ಏನೇನು ನನ್ನ ಮಗ ಏನೋ ಮಾತಾಡ್ತಾವನೆ, ಪ್ಲೀಸ್ ಇಗ್ನೋರ್ ಮಾಡಿ. ನಮ್ಮ ಮನೆಯದು ಏನೇನು ವರ್ಕ್ ನಡೆದಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ತೀನಿ. ಅಂದ್ರೆ ಇನ್ ಸ್ವಲ್ಪ ಮೊನ್ನೆ ಲಾಸ್ಟ್ ಟೈಮ್ ತೋರಿಸಿರೋದಕ್ಕಿಂತ ಈಗ ಒಂದ್ ಸ್ವಲ್ಪ ಜಾಸ್ತಿ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಮಾಡ್ತೀನಿ ಏನೇನ್ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ನೀನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೇನು ಸ್ವಲ್ಪ ಬೆಳಕು ಜಾಸ್ತಿ ಅಂತ ಅನ್ಸುತ್ತೇನೋ. ಸೊ ಹಂಗಾಗ್ಬಿಟ್ಟು ಒಂದ್ ಸ್ವಲ್ಪ ಅಲ್ಲಲ್ಲಿ ಬ್ಲರ್ ತರ ಗೊತ್ತಾಗ್ತಾ ಇದೆ. ಆಗ್ಲೇ ಬೆಳಕು ನೋಡಿ, ನಾನು ವಿಂಡೋಗೆ ಈ ತರ ನಿಂತ್ಕೊಂಡಾಗ ಸ್ವಲ್ಪ ಬೆಳಕೆಲ್ಲ ಇದಾಗ್ತಾ ಇದೆ. ಪ್ಲೀಸ್ ಇಗ್ನೋರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಲಾಸ್ಟ್ ಒಂದು ನಮ್ಮ ಮನೆದು ವುಡ್ ವರ್ಕ್ ಏನು ಒಂದು ವರ್ಕ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನೊಂದು ಅಪ್ಲೋಡ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ತುಂಬಾ ಜನ ತುಂಬಾ ಚೆನ್ನಾಗಿದೆ ಮನೆ ಅಂತ. ಇನ್ನ ಏನೇನು ವರ್ಕ್ ನಡೆದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಇದು ನಾನು ನಮ್ಮ ಮನೇಲಿ ಇದ್ದೀನಿ ಈಗ. ಇನ್ನು ನಮ್ಮ ಮನೆಯಲ್ಲಿ ದೇವ್ರ ಮನೆದೆಲ್ಲ ನಾನು ಅವಾಗಲೇ ತೋರಿಸಿದ್ದೀನಿ. ಈಗ ಓಕೆ, ಒಂದು ನಿಮಿಷ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ತೋರಿಸ್ತೀನಿ ಏನೇನು ವರ್ಕ್ ನಡೆದಿದೆ ಅಂತ ಹೇಳಿ. ಇನ್ನ ನಮ್ಮ ಮನೆಯಲ್ಲಿ ವಿಂಡೋಸ್ ಎಲ್ಲ ಬಂದಿದೆ. ನಾನು ಹೇಳಿದ್ನಲ್ವಾ ವಿಂಡೋ ಫ್ರೇಮ್ ಇವೆಲ್ಲ. ಇನ್ನು ಈಗ ಇದಕ್ಕೂ ಗ್ಲಾಸ್ ಅಂದ್ರೆ ಇದನ್ನೆಲ್ಲ ಸ್ವಲ್ಪ ಪಾಲಿಶ್ ಎಲ್ಲ ಮಾಡೋದಿದೆ. ಸೊ ವಿಂಡೋ ಎಲ್ಲ ಅಂದ್ರೆ ಎಲ್ಲ ಮನೆ ಫುಲ್ ಎಷ್ಟು ವಿಂಡೋ ಬೇಕೋ ಅದಷ್ಟು ಬಂದಿದೆ. ಮಾತಾಡ್ಕೊಡ್ದು ಅಷ್ಟು ಇಲ್ಲೆಲ್ಲ ತಂದ್ಬಿಟ್ಟು ಇಟ್ಟಿದ್ದಾರೆ. ಇನ್ನು ಇದಕ್ಕೆಲ್ಲ ಸ್ವಲ್ಪ ಪಾಲಿಶ್ ಎಲ್ಲ ಮಾಡ್ಬಿಟ್ಟು ಮತ್ತೆ ಗ್ಲಾಸ್ ಮೇ ಬಿ ಬಂದಿದೆ. ಗ್ಲಾಸ್ ಹೌದು, ಈಚೆಗಡೆ ಇದೆ, ತೋರಿಸ್ತೀನಿ. ಅದನ್ನು ಎಲ್ಲ ಫಿಟ್ ಮಾಡಬೇಕು ಅಂತ. ಸೊ ಇನ್ನು ಅದಾದ್ಮೇಲೆ ಅಲ್ಲೊಂದು ಸ್ವಲ್ಪ ಮತ್ತೆ ಹಾಗೆ ಇಲ್ಲೊಂದು ಸ್ವಲ್ಪ ಎಲ್ಲ ಇಟ್ಟಿದ್ದಾರೆ ಗ್ಲಾಸ್. ಇದೆಲ್ಲ ಬಂದ್ಬಿಟ್ಟು ಇದು ವಾಶ್ರೂಮ್ ಕೆಳಗಡೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ವಾಶ್ರೂಮ್ ಇದೆ ಅದು ವಾಶ್ರೂಮ್ ಅಲ್ಲಿ ನಾವು ಈ ತರ ಎಲ್ಲ ಡಂಪ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಇದೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಶೀಟ್ ಎಲ್ಲ ಟೈಲ್ಸ್ ಏನ್ ತಂದಿದ್ವಲ್ವಾ ಅದ್ರದ್ದೆಲ್ಲ ಇಲ್ಲಿ ಡಂಪ್ ಮಾಡ್ಬಿಟ್ಟಿದೀವಿ. ಸೊ ಇದು ಬಂದ್ಬಿಟ್ಟು ಇನ್ನ ನಾನು ಆವಾಗಲೇ ಹೇಳ್ದಂಗೆ ವಿಂಡೋಸ್ ಫ್ರೇಮ್ ಇವೆಲ್ಲ ಸೊ ಇವೆಲ್ಲ ಇನ್ನು ಹಾಗೆ ನಾನು ಸ್ವಲ್ಪ ಆಚೆಗಡೆ ವರ್ಕ್ ತೋರಿಸ್ತೀನಿ. ಇದೆಲ್ಲ ಫುಲ್ ಅಲ್ಲಲ್ಲ ಇದೆಲ್ಲ ತೋರಿಸಿದ್ದೀನಿ ಅಂತ ಅನ್ಕೊಳ್ತೀನಿ. ಸ್ಟೇರ್ ಕೇಸ್ ಎಲ್ಲಾನು ಮುಗ್ದಿದೆ ಅಂತ ನಾನು ಅವತ್ತಿನ ಮೆಟ್ಲಿಗೆಲ್ಲಾನು ಗ್ರಾನೈಟ್ ಹಾಕಿದ್ದಾರೆ ಅಂತ ಹೇಳಿದೆ. ಸೊ ಇದೆಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ. ಇನ್ನು ದೇವ್ರ ಮನೆದು ಬಂದ್ಬಿಟ್ಟು ದೇವ್ರ ಮನೆದೇ ತೋರಿಸಿದ್ದೀನಿ ಅಂತ ಅನ್ಕೊಳ್ತೀನಿ. ಈಚೆಗಡೆ ಮಾತ್ರ ತೋರಿಸ್ಬೇಕಿತ್ತು. ನಾನು ಈಚೆಗಡೆ ಟೈಲ್ಸ್ ಎಲ್ಲ ಯಾವ ತರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ವಾಲ್ ಟೈಲ್ಸ್ ಮತ್ತೆ ಪಿಲ್ಲರ್ಸ್ ಎಲ್ಲ ತೋರಿಸ್ತೀನಿ. ನೋಡ್ಬೋದು ಪಿಲ್ಲರ್ಸ್ ಎಲ್ಲ ಈ ತರ ಇದೆ. ಒಂದು ನಿಮಿಷ, ಈ ತರ ಇದೆ. ಅಂದ್ರೆ ನಾವು ಇಲ್ಲಿ ಏನು ಹಾಕಿದೀವಿ ಇದು ಬಂದ್ಬಿಟ್ಟು ಮೈನ್ ಡೋರ್ ಮೇನ್ ವಾಲ್. ಸೊ ಈ ವಾಲ್ದೆಲ್ಲ ಈ ತರ ಬಂದಿದೆ, ಈ ತರ ಡಿಸೈನ್ ಕೊಡ್ಸಿದ್ದೀವಿ. ತುಂಬಾ ಇದ್ರಲ್ಲಿ ಇಲ್ದಿರ ಐ ಥಿಂಕ್ ನನಗೆ ಸ್ವಲ್ಪ ಸಿಂಪಲ್ ಆಗಿ ಇಷ್ಟ ಆಗುತ್ತೆ ಟೈಲ್ಸ್ ಇವೆಲ್ಲನೂ. ಸೊ ಹಂಗಾಗ್ಬಿಟ್ಟು ಆದಷ್ಟು ಸ್ವಲ್ಪ ಸಿಂಪಲ್ ಆಗೇನೆ ನಾನು ಕಟ್ಟಿಂಗ್ಸ್ ಎಲ್ಲಾನು ಅಷ್ಟೊಂದು ಜಾಸ್ತಿ ಮಾಡಿಸಿಲ್ಲ. ನಮ್ಮ ಮನೆಯವ್ರು ಕೂಡ ಏನು ಅಷ್ಟೊಂದು ಇಷ್ಟ ಇಲ್ಲ ಅವೆಲ್ಲನೂ ಕರ್ವಿಂಗ್ಸ್ ಎಲ್ಲ ಜಾಸ್ತಿ ಕೊಡಿಸೋದು. ಸೊ ಹಂಗಾಗ್ಬಿಟ್ಟು ಆದಷ್ಟು ಸ್ವಲ್ಪ ಸಿಂಪಲ್ ಆಗೇನೆ. ಹಾಗೆ ನಂದು ಒಳಗಡೆ ಬಂದ್ಬಿಟ್ಟು ನಮ್ಮ ಮನೆ ಒಳಗಡೆ ಸ್ವಲ್ಪ ವೈಟ್ ಕಲರ್ ಅಲ್ಲೇ ಇದೆ ಇದು ಏನ್ ಹೇಳ್ತೀವಿ ಹಾಲ್ ಫ್ಲೋರ್ದು. ಸೊ ಹಂಗಾಗ್ಬಿಟ್ಟು ಇದನ್ನು ನಾನು ಆಲ್ಮೋಸ್ಟ್ ಸ್ವಲ್ಪ ವೈಟ್ ಮತ್ತೆ ಬ್ಲಾಕ್ ಥೀಮ್ ಕೊಡಿಸ್ಬಿಟ್ಟು, ಬ್ಲಾಕ್ ಬಂದ್ಬಿಟ್ಟು ನಮಗೆ ಒಳಗಡೆ ಮೆಟ್ಲಿಗೆಲ್ಲಾನು ಬ್ಲಾಕ್ ಬಂದಿದೆ. ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ತರ ವೈಟ್ ಎಲ್ಲ ಹಾಕ್ಸ್ಬಿಟ್ಟು ಸ್ವಲ್ಪ ಕ್ರೀಮ್ ಕಲರ್ ಹಾಕ್ಸ್ಬಿಟ್ಟು ಆ ಕ್ರೀಮ್ ಕಲರ್ ಇದಕ್ಕೆ ಬ್ಲಾಕ್ ಪಟ್ಟಿ ಕೊಡ್ಸಿದೀವಿ. ಇನ್ನು ವಿಂಡೋಸ್ ಎಲ್ಲಾನು ಸೇಮ್ ಅದೇ ತರನೇ ಅದೆಲ್ಲ ಅಂದ್ರೆ ಮಣ್ಣೆಲ್ಲ ಇದೆ, ಅದು ಮೇ ಬಿ ಗೊತ್ತಾಗ್ತಿಲ್ಲ, ನೋಡ್ಬೋದು ಇಲ್ಲಿ ಈ ತರ ಎಲ್ಲ ಇದೆ. ಅದು ಬಂದ್ಬಿಟ್ಟು ನಮ್ದು ಮೇನ್ ಗೇಟ್. ಸೊ ಈ ತರ ಇದೆ. ಇನ್ನ ಇದೆಲ್ಲ ಇದು ಬಂದ್ಬಿಟ್ಟು ಗಾರ್ಡನ್. ನಮ್ಮ ಗಾರ್ಡನ್ದು ಸ್ವಲ್ಪ ಗಿಡಗಳು ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ ಏನೇನು ಗಿಡ ಇಟ್ಟಿದ್ವಿ ತೋರಿಸ್ತೀನಿ ಅಂತ. ಇನ್ನು ಇದು ಬಂದ್ಬಿಟ್ಟು ಆಚೆಗಡೆ ಒಂದು ಕಾಮನ್ ವಾಶ್ರೂಮ್ ಒಂದು ಹಾಕ್ಸಿದೀವಿ. ವಾಶ್ರೂಮ್ ಮತ್ತೆ ಹಾಗೆ ಸ್ವಲ್ಪ ಏನಾದರೂ ವೇಸ್ಟ್ ಎಲ್ಲ ಇದ್ರೆ ಸ್ವಲ್ಪ ಡಂಪ್ ಮಾಡೋಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಸಿದೀವಿ. ಸೊ ಅದೆಲ್ಲನೂ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟು.
ಇದು ಬಂದ್ರೆ ಇನ್ನ ಗಿಡಗಳು ನಾನು ಸ್ವಲ್ಪ ನನ್ಗೆ ಅಷ್ಟೊಂದು ಕರೆಕ್ಟಾಗಿ ಗಿಡಗಳು ಏನೇನು ಹೆಸರು ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ದಾಸವಾಳದ ಗಿಡ. ಅಮ್ಮನ ಮನೆಯಿಂದ ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಅಮ್ಮನ ಮನೆಯಿಂದ ಒಂದು 3 ಕೊಂಬು ತಗೊಂಡ್ಬಂದಿದ್ದೆ. ಅದು ಅಷ್ಟು ಹಂಗೆ ಕವರಲ್ಲೆಲ್ಲ ಹಾಕಿಟ್ಟಿದ್ವಿ. ತುಂಬ ನೀಟಾಗಿ ಬಂದಿತ್ತು. ಮತ್ತೆ ಅದನ್ನ ಈಗ ಮಣ್ಣೆಲ್ಲ ಇದೆಲ್ಲ ಲೆವೆಲ್ ಆದ್ಮೇಲೆ ಈ ತರ ಹಾಕ್ಬಿಟ್ಟು ಎಲ್ಲ ತುಂಬ ಚೆನ್ನಾಗಿ ಚಿಗುರು ಹೊಡೆದಿದೆ. ಈ ಗಿಡ ಇದು ಏನು ಬೆಟ್ಟದ ನಲ್ಲಿಕಾಯಿ ಅನ್ಸುತ್ತೆ. ಹೌದು, ಬೆಟ್ಟದ ನಲ್ಲಿಕಾಯಿ ಗಿಡ. ನನ್ಗೆ ಅಷ್ಟು ಕರೆಕ್ಟಾಗಿ ಅದೇ ಅಂತ ಅನ್ಕೊಳ್ತೀನಿ, ಅದೇನೇನೆ. ಇನ್ನು ಇಲ್ಲಿ ಬಂದ್ರೆ ಇಲ್ಲೂ ಅಷ್ಟೇ ಒಂದು ಅದೇ ದಾಸವಾಳ ಮತ್ತೆ ಸೇವಂತಿಗೆ. ಹಾಗೆ ಇನ್ನು ಬಂದ್ರೆ ಒಂದ್ ಸ್ವಲ್ಪ ಕನಕಾಂಬರ ಗಿಡ ಇದೆ. ಅಲ್ಲೂ ಅಷ್ಟೇ ಒಂದ್ ಸ್ವಲ್ಪ ಕನಕಾಂಬರ ಗಿಡ ಎಲ್ಲ ಇದೆ, ಹಾಕಿದೀವಿ. ಇದೆಲ್ಲ ಅಮ್ಮನ ಮನೆಯಿಂದ ತಂದಿದ್ದು. ಇದು ಬಂದ್ಬಿಟ್ಟು ಇದ್ರದ್ದು ನಾನು ನಿಮ್ಗೆ ಲಾಸ್ಟ್ ಹೇಳಿದೆ ಒಂದು ವ್ಲಾಗ್ ಅಲ್ಲಿ. ಸ್ವಲ್ಪ ನೀರೆಲ್ಲ ಸ್ಟೋರ್ ಮಾಡೋದಕ್ಕೆ ಮಳೆ ನೀರು ಅಂತ ಹೇಳ್ಬಿಟ್ಟು ಕಟ್ಸಿದ್ವಿ ತೊಟ್ಟಿ ಅಂತ. ಬಟ್ ಇದು ನಾವೇ ಮತ್ತೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಲೋಟಸ್ ಗಿಡಗಳು ಹಾಕೋಣ, ಲೋಟಸ್ ಹಾಕೊಂಡ್ ಅಂತ ಹೇಳ್ಬಿಟ್ಟು ಲೋಟಸ್ ಹಾಕಿದೀವಿ. 1-2 ಗಿಡ ಇಟ್ಟಿದ್ವಿ. ಸ್ವಲ್ಪ ಒಂದು ಚಿಗುರ್ತಾ ಇದೆ ಅಂತ ಅನ್ಕೊಳ್ತೀನಿ. ನೋಡೋಣ. ಅದು ಸ್ವಲ್ಪ ಕಲರ್ಸ್ ಎಲ್ಲ ನಮ್ಗೆ ಅಷ್ಟೊಂದು ಒಂದು ಕಲರ್ ಏನೋ ಸಿಕ್ತು, ಪಿಂಕ್ ಕಲರ್. ಅದೊಂದು ಪಿಂಕ್ ಹಾಕಿದೀವಿ. ಬಟ್ ಇನ್ನೂ ಸ್ವಲ್ಪ ನೋಡೋಣ ಏನೇನ್ ಗಿಡ ಸಿಗಿದ್ರೆ, ಬೇರೆ ಕಲರ್ ಯಾವ್ದಾದ್ರು ಸಿಕ್ಕಿದ್ರೆ ಅದನ್ನು ಹಾಕೋಣ. ಇನ್ನು ಹಾಗೆ ಬಂದ್ರೆ ಇದೆಲ್ಲನೂ ಗಾರ್ಡನ್ಗೆ ಅಂತ ಇನ್ನು ಗಿಡಗಳೆಲ್ಲ ತುಂಬಾ ಗಿಡಗಳು ಹಾಕೋದಿದೆ. ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಗಾರ್ಡನ್ ಎಲ್ಲ ಬೆಳೆಸ್ಬೇಕು ಅಂತ. ಈ ಗಿಡಗಳೆಲ್ಲ ನಂಗೆ ನಿಜವಾಗ್ಲೂ ಏನೇನ್ ಗಿಡ ಅನ್ನೋದು ಗೊತ್ತಿಲ್ಲ, ಬಟ್ ಎಲ್ಲ ನನ್ ಪ್ರತಿಯೊಂದನ್ನು ಹಣ್ಣಿನ ಗಿಡ ಅನ್ನೋದು ಮಾತ್ರ ಗೊತ್ತು. ಇದು ಏನು ಗೋವಾ ಫ್ರೂಟ್ ಅನ್ಸುತ್ತೆ. ಹೌದು. ಇನ್ನು ಇದು ಒಂದು ರಾಮ್ಫಲದ್ದು ಇದೊಂದು. ಅಲ್ಲಿಂದ ಇದು ಎಲೆ ಚಕ್ಕೆ ನಾವು ಬಳಸ್ತೀವಲ್ವಾ, ಚಕ್ಕೆ ಮತ್ತೆ ಹಾಗೆ ಎಲೆ ಅಂತ, ಆ ಎಲೆ ಗಿಡ ಮರ ಆಗುತ್ತೆ. ಸ್ವಲ್ಪ ಚಿಕ್ಕ ಚಿಕ್ಕ ಮರಗಳಾಗುತ್ತೆ. ಇನ್ನು ಇದು ಬಂದ್ಬಿಟ್ಟು ನಿಂಬೆ ಗಿಡನೋ ಎಳ್ಳಿ ಗಿಡನೋ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಇದು ಬಂದು ಅಲ್ಲಿಂದ ಹಾಗೆ ಇದು ಏನ್ ಗಿಡ, ಚಕೋತ. ಹೌದು, ಚಕೋತ ಗಿಡ ಇದು. ಅಲ್ಲಮ್ಮ, ಚಕೋತ. ಹಾಗೆ ಇದು ಅದನ್ನು ಗೋವಾ ಫ್ರೂಟೆ. ಇನ್ನ ಹಾಗೆ ಇಲ್ಲಿ ಬಂದ್ರೆ ಅಲ್ಲೊಂದು ದಾಸವಾಳದ ಗಿಡ ಹಾಕಿದೀವಿ. ಇಲ್ಲೆಲ್ಲಾನು ಇನ್ನು ಗಿಡಗಳು ತುಂಬಾ ಗಿಡಗಳು ಹಾಕೋದಿದೆ. ಇಷ್ಟು ನಿಮ್ಗೇನ್ ತೋರಿಸ್ತಾ ಇದೀನಿ ನೋಡಿ. ಈ ತರ ಇಷ್ಟರಲ್ಲೂ ನನ್ಗೆ ಗಿಡಗಳು ಹಾಕೋಬೇಕು ಅನ್ನೋದೊಂದು ಆಸೆ ಇದೆ. ಅಷ್ಟೇ ಅಲ್ಲ, ನೋಡೋಣ ಏನೇನ್ ಗಿಡಗಳು ಸಿಗುತ್ತೆ. ಹೂವಿನ ಗಿಡ, ತರಕಾರಿ, ಸೊಪ್ಪು, ಈ ತರ ಎಲ್ಲಾನು ಹಾಕೋಬೇಕು. ಹಾಕ್ತೀನಿ ಕೂಡ. ನಂಗೆ ತುಂಬಾ ಇಷ್ಟ ಗಿಡಗಳು ಬೆಳೆಸೋದು. ಮತ್ತೆ ಇಲ್ಲೊಂದು ನಿಮ್ಗೆ ಇದೊಂದು ಅಪ್ಡೇಟ್ ಕೊಡ್ಬೇಕು, ತೋರಿಸ್ತೀನಿ. ಇದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಪೈಪ್ ಲೈನ್ ಅಂದ್ರೆ ಇದೆಲ್ಲ ಕರೆಂಟ್ ಲೈನ್ ಕೊಟ್ಟಿದಾರಲ್ವಾ. ಇದು ಬಂದ್ಬಿಟ್ಟು ವಾಟರ್ ಫೌಂಟೈನ್. ಸೊ ಇದು ವಾಟರ್ ಫೌಂಟೈನ್ಗೆ ಅಂತ ಹೇಳ್ಬಿಟ್ಟು ಬಿಡಿಸಿದೀವಿ. ಇದಕ್ಕಿನ್ನೂ ಎಲ್ಲ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕ್ಸೋದೆಲ್ಲ ಇದೆ ವಾಟರ್ ಫೌಂಟೈನ್ ಇದ್ರದ್ದು. ಇಲ್ಲಿ ಬಂದ್ಬಿಟ್ಟು ಇನ್ನು ನಮ್ಗೆ ಲೈಟ್ ಒಂದು ಬಲ್ಪ್ ಏನೋ ಬರುತ್ತಂತೆ, ಅಂದ್ರೆ ಲೈಟ್ ಫೋಕಸ್ ಲೈಟ್ ಏನೋ ಬರುತ್ತೆ. ಅದು ಬಂದ್ಬಿಟ್ಟು ನಮ್ಗೆ ನೀರ್ದೊಂದು ಮೋಟ್ರ್ ಒಂದು ಬರುತ್ತೆ ಅಲ್ಲಿ. ಇನ್ನು ಸೊ ಇಲ್ಲೊಂದು ಗಿಡ, ಆ ಕಡೆ ಅಲ್ಲೊಂದು ಸೈಡಲ್ಲಿ ಒಂದು ಗಿಡ ಹಾಕೊಳಕ್ಕೆ ಅಂದ್ಬಿಟ್ಟು ಅದೊಂದು ಬಿಡ್ಸ್ಕೊಂಡಿದ್ವಿ. ಇನ್ನು ಇದೆಲ್ಲ ಬಂದ್ಬಿಟ್ಟು ಇದು ಅಲ್ಲಿಗೆ ಕನೆಕ್ಷನ್ ಮಾಡಿದ್ದಾರೆ. ಅಲ್ಲೇನಿದೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ಈ ತರ ಕನೆಕ್ಷನ್ ಮಾಡಿದ್ದಾರೆ. ಅಂದ್ರೆ ಕರೆಂಟ್ ಪವರ್ದು ಕನೆಕ್ಷನ್ ನೋಡಿ. ಈ ತರ ಇಲ್ಲಿಂದ ಆ ತರ ತಗೊಂಡು ಅದನ್ನ ಆ ರೂಮಿಂದ ತಗೊಂಡಿದ್ದಾರೆ. ಇದು ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಆ ತರ ಇದು ಮಾಡಿದ್ದಾರೆ. ಸೊ ಇದು ಫೌಂಟೈನ್ ನಾನೆಲ್ಲ ರೆಡಿ ಆದ್ಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಯಾವ ತರ ಬಂದಿದೆ ಏನು ಅಂತ. ಇನ್ನೇನು ಇದೆಲ್ಲ ಫುಲ್ಲು ನಮ್ದಿನ್ನ ಅಲ್ಲಿಂದ ಈಚೆ ಕಡೆ ಎಲ್ಲ ನೋಡಿದ್ರೆ ಫುಲ್ ಈ ತರ ಕಾಂಪೌಂಡ್ ಇಂದ ಆ ಕಡೆ ನೋಡಿದ್ರೆ ಫುಲ್ ಗಿಡಗಳು. ಸೊ ಮೇ ಬಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಲಾಸ್ಟ್ ವಿಡಿಯೋನು ನಮ್ದು ಗ್ರಾನೈಟ್ ಮತ್ತೆ ವುಡ್ ವರ್ಕ್ ಕೆಲಸ ಇದೆಲ್ಲ ಹಾಕಿದಾಗ ನಮ್ಮ ಬಾವರ ಮನೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಒಳ್ಳೆ ವ್ಯೂಸ್ ಬಂದಿದೆ. ಒಳ್ಳೆ ಕಾಮೆಂಟ್ಸ್, ಲೈಕ್ಸ್ ಎಲ್ಲ ಬಂದಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನಂಗೆಲ್ಲ ವ್ಲಾಗ್ಸ್ ಮಾಡಿ ಅಂತಾನು ಕೇಳ್ತಾ ಇದ್ದೀರಾ. ಖಂಡಿತ ನಿಮ್ಗೆ ವ್ಲಾಗ್ಸ್ ಮುಖಾಂತರ ಕೂಡ ನಾನು ಕಾಣಿಸ್ಕೊಳ್ತೀನಿ. ಡೈಲಿ ವ್ಲಾಗ್ಸ್ ಈ ತರ ಎಲ್ಲ ಮಾಡ್ತೀನಿ. ಬಟ್ ಸ್ವಲ್ಪ ನನಗೆ ಟೈಮ್ ಕೊಡಿ ಅಂತ ನಾನು ಕೇಳ್ತೀನಿ. ಇನ್ನು ಹಾಗೆ ನಾನು ನಮ್ಮ ಬಾವ ಅವ್ರ ಮನೆಯಲ್ಲಿ ಏನೇನು ವರ್ಕ್ ನಡೆದಿದೆ ಅನ್ನೋದನ್ನ ವುಡ್ ವರ್ಕ್ ನಾನು ಮೊನ್ನೆ ಹಾಕಿದ್ನಲ್ವ ವುಡ್ ವರ್ಕ್ ಒಂದು ವಿಡಿಯೋ, ಅದು ಏನೇನು ವರ್ಕ್ ನಡೆದಿದೆ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ವ್ಲಾಗಲ್ಲಿ ನಾನು ತಿಳಿಸ್ತೀನಿ. ಅಂದರೆ ನೆಕ್ಸ್ಟ್ ಒಂದು ವ್ಲಾಗ್ ಮಾಡಿಬಿಟ್ಟು ನಾನು ಅದನ್ನು ಕೂಡ ಏನೇನು ಯಾವ ಥರ ವುಡ್ ವರ್ಕ್ ಮಾಡಿಸಿದ್ದೀವಿ ಅನ್ನೋದ್ರ ಬಗ್ಗೆ, ಮತ್ತೆ ಇನ್ ಕೇಸ್ ಅವ್ರು ವುಡ್ ವರ್ಕ್ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ಅವ್ರನ್ನ ಕೇಳಿಬಿಟ್ಟು ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡೋಕ್ಕೆ ಟ್ರೈ ಮಾಡ್ತೀನಿ.
ತುಂಬ ಚೆನ್ನಾಗಿ ನಮಗೇನೋ ಸದ್ಯಕ್ಕೆ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಐ ಥಿಂಕ್ ಇಷ್ಟು ನಿಮಗೆ ಈ ವ್ಲಾಗಲ್ಲಿ ನಾನು ತಿಳಿಸ್ಬೇಕಂತ ಅಂದ್ಕೊಂಡಿದ್ದೆ. ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಮೇ ಬಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ, ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ ಇದ್ದರೆ, ನಿಮ್ಗೆ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತ ಅನಿಸಿದ್ರೆ ಖಂಡಿತ ಒಂದು ನನಗೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ನಿಮಗೆ ಖಂಡಿತ ಆನ್ಸರ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಥ್ಯಾಂಕ್ ಯು. ವೆಲ್ಕಮ್.